ಒಂದು LED ಬಲ್ಬ್ ರೆಕಾರ್ಡ್ ಆಗೈತೆ ನೋಡಿ ಸ್ನೇಹಿತರೆ. ಯಾರು ರಾತ್ರಿ ಹೊತ್ತು ಆಗಲಿ ಬೆಳಿಗ್ಗೆ ಹೊತ್ತು ಆಗಲಿ ಒಡವೆ ಐತೆ ಅಂತ ಒಡವೆ ಹಾಕಿ ಓಡಾಡಿದ್ರೆ ಕಳ್ತನಗಳು ಜಾಸ್ತಿ ಆಗ್ತವೆ. ಗಾಂಜಾ ಹುಡುಗರು ಎಣ್ಣೆ ಹುಡುಗರು ಹೆವಿ ಆಗಿಬಿಟ್ಟಿದ್ದಾರೆ. ದಯವಿಟ್ಟು ಒಡವೆ ಗಿಡವೆ ಹಾಕೊಂಡು ಓಡಾಡಕ್ಕೆ ಹೋಗ್ಬೇಡಿ. ನಿಮ್ಗೆ ಏನೇ ತಿರುಪೆ ಶೋಕಿ ಇದ್ರು ಮನೆ ಒಳಗಡೆ ಇಕ್ಕಳಿ, ಯಾವ್ದಾದ್ರು ಫಂಕ್ಷನಲ್ಲಿ ಇಕ್ಕಳಿ. ರಾತ್ರಿ 12 ಗಂಟೆ ರಾತ್ರಿ ಹಾಕೊಂಡು ಓಡಾಡಕ್ಕೆ ಹೋಗ್ಬೇಡಿ. ತುಂಬ ತೊಂದರೆ ಆಗಿದೆ. ಯಾಕೆಂದರೆ ಇವ್ರ ಫ್ರೆಂಡ್ ಒಬ್ರಿಗೆ ಹಂಗಾಗಿದೆ. ಮಗಂಗೇನೋ ಅವ್ರ ಫ್ರೆಂಡ್ ಅವ್ರ ಮಗಂಗೇನೋ ಯಾರೋ ಚಾಕು ಹಾಕಿ ಮಿಸ್ ಆಗಿದ್ದಾರೆ. ಬಟ್ ನೀವು ಹುಷಾರಾಗಿರಿ. ದಯವಿಟ್ಟು ಯಾರೂ ಒಡವೆ ಹಾಕೊಂಡು ಓಡಾಡಬೇಡಿ. ಒಡವೆ ಇದ್ರೆ ನಂಗೆ ತಂದು ಕೊಟ್ಬಿಡಿ, ಆಮೇಲೆ ನೋಡೋಣ. ಬರಲಾ, ಬಾಯ್. ಜೋಕ್ಸ್ ಅಪಾರ್ಟು ನಿಜ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ತುಂಬ ಕೇಸಸ್ಸು ನಮ್ಮ ಕಿವಿಗೆ ಬಿದ್ದಿದ್ದಾವೆ. ಅದಕ್ಕೋಸ್ಕರ ಇವತ್ತು ಅವರು ನಮ್ಮ ಅಂಕಲ್ ಮಾತಾಡ್ತಿದ್ರು, ಆ ಉದ್ದೇಶಕ್ಕೋಸ್ಕರನೇ ನನಗೆ ಆ ವಿಡಿಯೋ ಮಾಡಿದ್ದು. ಏನಪ್ಪ ಅಂತ ಹೇಳಿದ್ರೆ, ಒಡವೆಗಳು ತುಂಬ ಅಂದರೆ ಬೇಡಿಕೆ ಜಾಸ್ತಿ. ಅಂದರೆ 13,000 ಆಗಿದೆಯಲ್ಲ ಒಡವೆ ರೇಟು. 12,000 13,000 ಆಗಿದೆ. ಸಿಕ್ಕಾಬಟ್ಟೆ ಕಳ್ಳರು ಕಾಕರು ಈ ಕುಡುಕರು ಎಲ್ಲ ಕೆಲವರು, ನಾನು ಒಳ್ಳೆ ಕುಡುಕ್ರಿಗೆ ಹೇಳ್ತಾ ಇಲ್ಲ ಸ್ವಾಮಿ, ಮೇಲೆ ಕುಡುಕರು ಸಂಘದವ್ರು ಎದ್ದು ಬಂದ್ಬಿಟ್ಟಿರಾ. ಕುಡುಕ್ರ ಬಗ್ಗೆ ನಾನು ಮಾತಾಡಲಿಲ್ಲ. ಕೆಲವರು ತುಂಬ ಸಮಸ್ಯೆಗಳು ಆಗ್ತಿದೆ ಅವರಿಂದ. ಅಂದರೆ ತುಂಬ ಪುಂಡ್ರುಗಳಿಂದ ಹೆಚ್ಚು ಕಮ್ಮಿ ಆಗ್ತಾಯಿದೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ದಯವಿಟ್ಟು ಒಡವೆಗಳನ್ನ ಮೈ ಮೇಲೆ ತೋರಿಸ್ಕೊಂಡು ಹಾಕ್ಕೊಳಕ್ಕೆ ಹೋಗಬೇಡಿ. ತುಂಬ ಸಮಸ್ಯೆಗಳಾಗ್ತವೆ. ಇದು ನನ್ನ ಪರ್ಸ್ನಲಿ ರಿಕ್ವೆಸ್ಟು. ನಮಗೆ ಅನುಭವ, ನಮಗೆ ಬಂದಿರೋ ಕಿವಿ ಮಾತುಗಳಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ.